ವಿದ್ಮಹೇ ವೈದ್ಯರಾಜಾಯ ಧೀಮಹಿ ತನ್ನೋ ಧನ್ವಂತರಿ ಪ್ರಚೋದಯಾತ್. ರಾಗಾದಿರೋಗಾನ್ ಸತತಾನ್ ಶಕ್ತಾನ್ ಅಶೇಷಕಾಯ ಪ್ರಸ್ತುತಾನ್ ಅಶೇಷಾನ್ ಔತ್ಸುಕ್ಯಮೋಹ ರತಿದಾನ್ ಜಗಾನ್ ಯೋ ಅಪೂರ್ವ ವೈದ್ಯಾಯ ನಮೋಸ್ತು ತಸ್ಮೈ. ನೀರು ಹೇಳುವಂಥದ್ದು ಆರೋಗ್ಯದ ದೃಷ್ಟಿಯಿಂದ ಅತಿ ಅವಶ್ಯಕವಾಗಿರುವಂಥದ್ದು. ನೀರಿಲ್ಲದೆ ವ್ಯಕ್ತಿ ಬದುಕಲಿಕ್ಕೆ ಸಾಧ್ಯ ಇಲ್ಲ. ನೀರಿನ ಮೌಲ್ಯ ನೀರಡಿಕೆ ಆದವನಿಗೆ ಗೊತ್ತು. ನೀರನ್ನು ಜೀವನ ಅಂತೇಳಿ ಕರೆದಿದ್ದಾರೆ. ಈ ನೀರಿನಿಂದಾಗಿಯೇ ಈ ಪ್ರಾಣಿ ಪ್ರಪಂಚ, ಮನುಷ್ಯ, ಗಿಡ ಮರಗಳು ಬದುಕಿ ಉಳಿದಿದೆ. ಇವುಗಳೆಲ್ಲದರ ಅಸ್ತಿತ್ವಕ್ಕಾಗಿ ನೀರು ಅತಿ ಅನಿವಾರ್ಯವಾಗಿದೆ. ಯಾವ ರೀತಿ ಭೂಮಂಡಲದ 3/2 ಭಾಗ ನೀರಿನಿಂದ ಆವೃತವಾಗಿದೆಯೋ ಅದೇ ರೀತಿ ಶರೀರವು ಸಹ 75% ಜಾಸ್ತಿ ನೀರಿನಿಂದ, ದ್ರವಾಂಶಗಳಿಂದ ಕೂಡಿದೆ. ಇವುಗಳ ಒಂದು ಸಮತೋಲನದ ಅವಸ್ಥೆ ಭೂಮಂಡಲದ ಅಸ್ತಿತ್ವಕ್ಕೆ ಯಾವ ರೀತಿ ಅವಶ್ಯಕತೆಯೋ, ಶರೀರದಲ್ಲಿರುವ 75% ಜಾಸ್ತಿ ಇರುವಂತಹ ನೀರಿನಂಶ, ದ್ರವಾಂಶವು ಸಹ ಶರೀರದ ಅಸ್ತಿತ್ವಕ್ಕೆ, ಮನುಷ್ಯನ ಆರೋಗ್ಯಕ್ಕೆ ಅತಿ ಅವಶ್ಯಕವಾಗಿದೆ. ಶರೀರದಲ್ಲಿ ಸರ್ವ ಘಟಕಗಳ, ಸರ್ವ ಧಾತುಗಳ ಸಾರಭೂತವಾದ ಓಜಸ್ಸಿದೆ. ಈ ಓಜಸ್ಸು ಹೇಳುವಂಥದ್ದು ಒಬ್ಬ ವ್ಯಕ್ತಿಯ ಆರೋಗ್ಯವನ್ನು ಸೂಚಿಸುವಂಥದ್ದು. ಆ ವ್ಯಕ್ತಿಯು ಪ್ರಸನ್ನತೆಯಿಂದ ಕೂಡಿರ್ತಾನೆ. ಶರೀರದ ಬೆಳವಣಿಗೆ ತುಂಬ ಚೆನ್ನಾಗಿರ್ತದೆ. ಎಲ್ಲ ಜ್ಞಾನೇಂದ್ರಿಯಗಳು, ಕರ್ಮೇಂದ್ರಿಯಗಳು ಚೆನ್ನಾಗಿ ಕೆಲಸವನ್ನು ಮಾಡ್ತಾ ಇರ್ತದೆ. ಇವುಗಳೆಲ್ಲದರ ಒಂದು ಶ್ರೇಷ್ಠವಾದ ಅಸ್ತಿತ್ವಕ್ಕೆ ಈ ನೀರು ಹೇಳುವಂಥದ್ದು ಅನಿವಾರ್ಯವಾಗಿದೆ. ಈ ಜಲದ ಸೇವನೆಯಿಂದ ಅಥವಾ ನೀರಿನ ಉಪಯೋಗದಿಂದಾಗಿ ಶರೀರದಲ್ಲಿರುವಂತಹ ಎಲ್ಲ ಅವಯವಗಳ, ಅಂಗಾಂಗಗಳ ಒಂದು ಪೋಷಣೆ ಉತ್ತಮ ರೀತಿಯಲ್ಲಿ ಆಗ್ತದೆ. ಶರೀರಕ್ಕೆ ಪುಷ್ಟಿಯನ್ನು ನೀಡ್ತದೆ. ನೀರಿಲ್ಲದೆ ಯಾವುದೇ ರೀತಿಯಾದಂತಹ ಶರೀರ ಪೋಷಣೆಯು ಸರಿಯಾಗಿ ಆಗೋದಿಲ್ಲ. ದಣಿವಾದಾಗ ವ್ಯಕ್ತಿಗೆ ಯಾವಾಗ ಸುಸ್ತಾಗ್ತದೆಯೋ, ಯಾವಾಗ ಅತಿಯಾಗಿ ಬಾಯಾರಿಕೆ ಆಗ್ತದೆಯೋ ಆ ಸಂದರ್ಭದಲ್ಲಿ ನೀರಿಗಿಂತ ಶ್ರೇಷ್ಠವಾದುದು ಇನ್ನೊಂದಿಲ್ಲ. ಆ ಸಮಯದಲ್ಲಿ ನೀರು ಅಮೃತದಂತೆ ಆ ವ್ಯಕ್ತಿಗೆ ಕೆಲಸವನ್ನು ಮಾಡ್ತದೆ. ವ್ಯಕ್ತಿಗೆ ತೃಪ್ತಿಯನ್ನು ನೀಡಲಿಕ್ಕೆ, ಒಂದು ಸಂತೋಷವನ್ನು ನೀಡಲಿಕ್ಕೆ ನೀರಿನ ಸೇವನೆ ಅತಿ ಅವಶ್ಯಕವಾಗಿದೆ. ಜಲ ಅಥವಾ ನೀರು ಹೇಳುವಂಥದ್ದು ಹೃದಯವಾಗಿದೆ. ಹೃದಯ ಅಂತ ಹೇಳಿದರೆ ಯಾವ ಆಹಾರ ಪದಾರ್ಥಗಳು, ಯಾವುದೇ ಘನ ಆಹಾರ ಪದಾರ್ಥಗಳು ಅಥವಾ ದ್ರವ ಆಹಾರ ಪದಾರ್ಥಗಳು ಸೇವನೆ ಮಾಡಿದಾಗ ಹೃದಯದ ಕಾರ್ಯಚಟುವಟಿಕೆಗಳಿಗೆ, ಹೃದಯದ ಕಾರ್ಯಕ್ಷಮತೆಗೆ ಪೂರಕವಾಗಿ ಕೆಲಸವನ್ನು ಮಾಡುವಂಥದ್ದು. ಈ ನೀರಿನ ಸೇವನೆ ಹೇಳುವಂಥದ್ದು ಸಹ ಹೃದಯವಾಗಿ ಕೆಲಸ ಮಾಡ್ತದೆ. ಜಲ ಸೇವನೆಯಿಂದ ಅಥವಾ ನೀರಿನ ಸೇವನೆಯಿಂದ ಒಂದು ಮನಸ್ಸಿಗೆ ಸಂತೋಷ ಸಹ ಸಿಗ್ತದೆ. ಮನಸ್ಸಿನ ಆರೋಗ್ಯಕ್ಕಾಗಿ ಸಹ ದಿನನಿತ್ಯದ ಆಹಾರದಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ನೀರನ್ನು ಸೇವಿಸಬೇಕು. ಈ ನೀರಿನ ಸೇವನೆಯಿಂದ
ಮನಸ್ಸಿಗೆ ಒಂದು ಆಹ್ಲಾದತೆ ಸಹ ಸಿಗ್ತದೆ. ಮನಸ್ಸು ಉತ್ತಮ ರೀತಿಯಲ್ಲಿ ಕೆಲಸ ಮಾಡಲಿಕ್ಕೆ, ತನ್ನ ಚಟುವಟಿಕೆಗಳಲ್ಲಿ ಭಾಗಿಯಾಗಲಿಕ್ಕೆ ಒಂದು ಹುರುಪನ್ನು ನೀಡುವಂಥದ್ದಾಗಿದೆ. ಹೀಗಾಗಿ ನಾವು ದಿನನಿತ್ಯ ಸೇವಿಸುವಂತಹ, ಉಪಯೋಗಿಸುವಂತಹ ನೀರು ಆರೋಗ್ಯದ ದೃಷ್ಟಿಯಿಂದ ಅಮೃತ ಸಮಾನವಾಗಿದೆ.